ನಮಸ್ಕಾರ, ಶೈಲಜಾಸ್ ಕಿಚನ್ಗೆ ಸ್ವಾಗತ. ನಾನು ಮೊದಲ ವಿಡಿಯೋ ಹಯಗ್ರೀವನ್ನು ಮಾಡಿ ತೋರಿಸಿದ್ದೆ. ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡಿದ್ದೀರಾ. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಈ ದಿನ ಹಾಗಲಕಾಯಿ ಪಲ್ಯವನ್ನು ಮಾಡಲು ತೋರಿಸಿಕೊಡುತ್ತಿದ್ದೇನೆ. ಹಾಗಲಕಾಯಿ ಪಲ್ಯಕ್ಕೆ ಬೇಕಾಗುವ ಸಾಮಗ್ರಿಗಳು: ಹಾಗಲಕಾಯಿ ಅರ್ಧ kg, ಜಾಮ್ ಟೊಮೊಟೊ ಅರ್ಧ kg, ಕರಿಯಲು ಸ್ವಲ್ಪ ಎಣ್ಣೆ 1 ಕಪ್ ಎಣ್ಣೆ, ಅಚ್ಚ ಖಾರದ ಪುಡಿ, ಧನಿಯಾ ಪೌಡರು, ಕೊತ್ತಂಬರಿ ಸೊಪ್ಪು 1 ಕಪ್ ಬಟ್ಟಲು ಕೊಬ್ಬರಿ, ಸ್ವಲ್ಪ ಶುಂಠಿ, ಸ್ವಲ್ಪ ಉಪ್ಪು, ಸಾಸಿವೆ, ಸ್ವಲ್ಪ ಬೆಲ್ಲ. ಮಾಡುವ ವಿಧಾನವನ್ನು ನೋಡೋಣ. ಮೊದಲಿಗೆ ಸ್ಟೌವನ್ನು ಹಚ್ಚಿ ಬಾಣಲೆಯನ್ನು ಒಲೆಯ ಮೇಲೆ ಇಡೋಣ. ಒಂದು ಬಟ್ಟಲು ಎಣ್ಣೆಯನ್ನು ತೆಗೆದುಕೊಂಡಿದ್ದೇವಲ್ಲ, ಎಣ್ಣೆಯನ್ನು ಹಾಕೋಣ. ಎಣ್ಣೆ ಕಾದ ನಂತರ 1 ಟೇಬಲ್ ಸ್ಪೂನ್ ಸಾಸಿವೆ, ಸಾಸಿವೆ ಚಿಟಪಟ ಎಂದು ಕೈ ಹುರಿದ ನಂತರ ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೋಣ. ಈಗ ಕರಿಬೇವಿನ ಸೊಪ್ಪು ಗರಿಗರಿಯಾದ ಮೇಲೆ ಹಾಗಲಕಾಯಿಯನ್ನು ಹಾಕೋಣ. ಉರಿ ಮಧ್ಯಮದಲ್ಲೇ ಇರಬೇಕು, ತುಂಬ ಜಾಸ್ತಿ ಉರಿಯಲ್ಲಿ ಇಟ್ಟುಕೊಳ್ಬಾರ್ದು. ಇದು ಎಲ್ಲ ಕೆಂಪು ಬಣ್ಣ ಬರಬೇಕು ಅಂದಾಗ ಒಂದು 15ರಿಂದ 20 ನಿಮಿಷ ಬೇಕಾಗುತ್ತದೆ. ಸ್ವಲ್ಪ ಅರಿಶಿಣ, ಸ್ವಲ್ಪ ಉಪ್ಪು ಹಾಕೋಣ. ಅರಿಶಿಣ ಉಪ್ಪನ್ನು ಮೊದಲೇ ಹಾಕೋದರಿಂದ ಹಾಗಲಕಾಯಿ ಕಹಿ ಅಂಶ ಕಡಿಮೆಯಾಗುತ್ತದೆ. ಹಾಗಾಗಿ ನಾನು ಜೊತೆಯಲ್ಲೇ ಹಾಕುತ್ತಿದ್ದೇನೆ. ಇದನ್ನು ಸಣ್ಣ ಉರಿಯಲ್ಲೇ ಕೆಂಬಣ್ಣ ಬರುವವರೆಗೂ ಹುರಿಯೋಣ. ನಾವು ಈಗ 12 ವರ್ಷದ ಹಿಂದೆ ಅಮರನಾಥ ಯಾತ್ರೆಗೆ ಹೋಗಿದ್ದೆವು. ಆವಾಗ ರೈಲಿನಲ್ಲಿ ಬೇಕಾಗುತ್ತದೆ ಎಂದು ಚಪಾತಿ ಜೊತೆಗೆ ಹಾಗಲಕಾಯಿದು ಪಲ್ಯವನ್ನು ಮಾಡ್ಕೊಂಡು ತೊಗೊಂಡು ಹೋಗಿದ್ವಿ. ನಾನು ನಮ್ಮ ಅಕ್ಕ ಇಬ್ಬರು ಸೇರಿ ಮಾಡಿದ್ದೆವು. 15ರಿಂದ 20 ಜನ ಇದ್ದೆವು. ಎಲ್ಲರೂ ತುಂಬ ರುಚಿಯಾಗಿದೆ ಎಂದು ಸವಿದರು. ಈ ಪಲ್ಯವನ್ನು ಕೊಡಲು ಹೇಳಿಕೊಟ್ಟಿದ್ದು ನನ್ನ ಸ್ನೇಹಿತೆ ಅಮರಾವತಿ ಎಂದು. ಇದು ಕೆಂಬಣ್ಣ ಬರುವವರೆಗೆ ನಾವು ಶುಂಠಿ ಕೊತ್ತಂಬರಿ ಸೊಪ್ಪನ್ನು ಕುಟಾಣಿಯಲ್ಲಿ ಕುಟ್ಟಿಕೊಳ್ಳೋಣ, ಸಣ್ಣಗೆ ಕುಟ್ಟಿಕೊಳ್ಳೋಣ. ಮಿಕ್ಸಿಯಲ್ಲಿ ಹಾಕಿದರೆ ತುಂಬ ಪೇಸ್ಟ್ ಆಗುತ್ತದೆ. ಹಾಗಾಗಿ ಕುಟಾಣಿಯಲ್ಲಿ ಕುಟ್ಟಿ ತೆಗೆದುಕೊಂಡಿದ್ದೇನೆ. ಕೊಬ್ಬರಿಯನ್ನು ತುರಿದಿಟ್ಟುಕೊಂಡಿದ್ದೇನೆ. ಈ ನೋಡಿ, ಈ ಕೆಂಪು ಬಣ್ಣ ಬಂದಿದೆ. ಈ ಕೆಂಪು ಬಣ್ಣ ಹಾಗಲಕಾಯಿ ಬಂದ ಮೇಲೆ ಟೊಮೊಟೊ ಹಾಕಬೇಕು. ಆದಷ್ಟು ಜಾಮ್ ಟೊಮೊಟೊವನ್ನೇ ಉಪಯೋಗಿಸಿ. ಹುಳಿ ಟೊಮೊಟೊ ಹಾಕಿದರೆ ರುಚಿ ಅಷ್ಟು ಚೆನ್ನಾಗಿರೋದಿಲ್ಲ. ಜಾಮ್ ಟೊಮೊಟೊನೇ ಹಾಕಿ. ಇದೊಂದು 10 ನಿಮಿಷದಲ್ಲಿ ಇದು
ಎಲ್ಲ ಲೇಹದ ರೀತಿ ಆಗುತ್ತೆ. ಹಾಗಂತ ಪೇಸ್ಟ್ ಥರ ಅಂಟು ಥರ ಆಗಲ್ಲ, ಚೆನ್ನಾಗಾಗತ್ತೆ. ಉಪ್ಪು ಒಂದು ಸ್ವಲ್ಪ ಹಾಕೋಣ. ಉಪ್ಪು ಹಾಕೋದ್ರಿಂದ ಟೊಮೊಟೊ ಬೇಗ ಬೇಯುತ್ತೆ. ಇದೆಲ್ಲ ನೀವು ಎಲ್ಲರೂ ಪ್ರವಾಸ ಹೋಗಬೇಕಾದ್ರೆ ಇದನ್ನು ಮಾಡ್ಕೊಂಡು ತೊಗೊಂಡು ಹೋಗ್ಬೋದು. ಇದು 4ರಿಂದ 5 ದಿವಸ ಹೊರಗಡೆ ಹಾಗೇ ಇಟ್ಕೊಳ್ಬೋದು. ಒಂದು ಬಾಕ್ಸಲ್ಲಿ ಬಾಟ್ಲಲ್ಲಿ ಹಾಕಿ ಇಟ್ಕೊಂಡ್ರೆ ಅದನ್ನು ನೀವು ಉಪಯೋಗಿಸ್ಬೋದು. ಚಪಾತಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಸಹಿತ ಇದನ್ನು ಇಷ್ಟಪಟ್ಟು ತಿಂತಾರೆ. ಕಹಿ ಅಂಶ ಇರೋದಿಲ್ಲ, ರುಚಿಯಾಗಿರುತ್ತದೆ. ಮಕ್ಕಳಿಗೆ ಡಬ್ಬಿಗೆ ಹಾಕ್ಕೊಡೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಚಪಾತಿ ಜೊತೆಯಲ್ಲಿ ಆರೋಗ್ಯಕ್ಕೂ ಹಾಗಲಕಾಯಿ ತುಂಬ ಒಳ್ಳೆಯದು. ಹಾಗಾಗಿ ನೀವು ನಿತ್ಯ ಬಳಕೆಯಲ್ಲೇ ಈ ಪಲ್ಯವನ್ನು ಮಾಡಬಹುದು. ನೋಡಿ, ಎಲ್ಲ ಈಗ ಟೊಮೊಟೊ ಎಲ್ಲ ಮೆತ್ತಗಾಗಿದೆ. ಹಾಗಲಕಾಯಿ ಜೊತೆ ಚೆನ್ನಾಗಿ ಹೊಂದ್ಕೋತಾ ಇದೆ. ನೀವು ಟೊಮೊಟೊ ಹಾಕಿದ್ದೀವಿ ಅಂತಲೇ ಗೊತ್ತಾಗಲ್ಲ. ಎಲ್ಲ ಮುಗಿದ ಮೇಲೆ ಟೊಮೊಟೊ ಹಾಕಿದ್ದೀವಿ, ಇದು ಹಾಗಲಕಾಯಿ ಪಲ್ಯ ಅನ್ನೋ ರೀತಿಯೇ ಇರಲ್ಲ. ವಿಶೇಷವಾದ ರುಚಿ ಕೊಡುತ್ತದೆ ಇದು. ಇದಕ್ಕೆ ಅಚ್ಕಾರದ ಪುಡಿ ಹಾಕೋಣ. ನಾನು ಅಚ್ಕಾರದ ಪುಡಿನ ತುಂಬ ಖಾರ ಮಾಡ್ಕೊಂಡಿಲ್ಲ, ಮೀಡಿಯಮ್ ಖಾರ ಇದು, ಮಧ್ಯಮವಾಗಿದೆ. ನಾನು ಈ ಸ್ಪೂನಲ್ಲಿ 2.5 ಸ್ಪೂನ್ ಹಾಕ್ತಾಯಿದ್ದೀನಿ. ಧನಿಯಾ ಪೌಡರು ನಾವು ಇದನ್ನು ಅಂಗಡಿಯಿಂದ ತಂದಿಲ್ಲ, ಮನೆಯಲ್ಲೇ ಮಿಕ್ಸಿನಲ್ಲಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಧನಿಯಾ ಪೌಡ್ರು ಇದು 2 ಸ್ಪೂನೇ ಸಾಕು. ಇದಕ್ಕೆ ನಿಧಾನವಾಗಿ ಇದನ್ನು ಕೂಡಿಸೋಣ. ನೋಡಿ, ಇವಾಗ ಇದ್ರ ಬಣ್ಣನೇ ಬದಲಾವಣೆ ಆಗ್ತಾಯಿದೆ. ಇದು ಸ್ವಲ್ಪ ಎಣ್ಣೆ ಜಾಸ್ತಿ ತೊಗೊಳುತ್ತೆ ಅನ್ನೋದು ಬಿಟ್ಟರೆ ಮಿಕ್ಕಿದ್ದೇನು ತುಂಬ ಖರ್ಚು ಏನು ಜಾಸ್ತಿ ಆಗಲ್ಲ. ಇದು ಕುಟಾಣಿಯಲ್ಲಿ ಕುಟ್ಬಿಟ್ಟು ಇಟ್ಕೊಂಡಿದ್ದೀನಿ. ಶುಂಠಿ, ಕೊತ್ತಂಬರಿ ಸೊಪ್ಪು, ಕೊಬ್ಬರಿನ ತುರಿದು ಇಟ್ಕೊಂಡು ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದು ಆಗಿದೆ ನೋಡಿ. ಈಗಿದು ಎಣ್ಣೆ ಕಾಣಿಸ್ತಾ ಇದೆ ಮೇಲ್ಗಡೆ. ಈ ಥರ ಎಣ್ಣೆ ಬಿಟ್ಟ ಮೇಲೆ ಈಗ ಇದಕ್ಕೆ ನಾವು ಮಾಡಿ ಇಟ್ಕೊಂಡಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪು, ಶುಂಠಿ, ಕೊಬ್ಬರಿ ಮಿಶ್ರಣವನ್ನು ಹಾಕೋಣ. ನೀವು ಬೆಳ್ಳುಳ್ಳಿ ಉಪಯೋಗಿಸೋರು ಬೆಳ್ಳುಳ್ಳಿ ಬೇಕಾದ್ರೂ ಹಾಕ್ಬೋದು. ಅವರು ಆಂಧ್ರ ಕಡೆಯೋರು, ನನ್ನ ಸ್ನೇಹಿತೆ ಬೆಳ್ಳುಳ್ಳಿ ಹಾಕಿದ್ರವರು. ನಾವು ಬೆಳ್ಳುಳ್ಳಿ ಉಪಯೋಗಿಸಲ್ಲ ಅಂತ ಬೆಳ್ಳುಳ್ಳಿ ಬಿಟ್ಬಿಟ್ಟು ಇದಿಷ್ಟು ಮಾತ್ರ ಹಾಕ್ಕೊಂಡು ಮಾಡಿದೆ. ಆಮೇಲೆ ಸ್ವಲ್ಪ ಬೆಲ್ಲ, ನೀವು ಜಾಸ್ತಿ ಬೆಲ್ಲ ಬೇಕು ಅಂದರೂ ಬೇಕಾದ್ರೆ ಹಾಕ್ಕೋಬೋದು. ನಾನು ಒಂದು 2 ಸ್ಪೂನಷ್ಟು ಮಾತ್ರ ಹಾಕ್ಕೊಂಡಿದ್ದೀನಿ. ಇಷ್ಟಕ್ಕೆ ನಂಗೆ ಸಾಕಾಯಿತು ಅನ್ನಿಸ್ತು. ನೀವು ಬೇಕಾದರೆ ಇನ್ನು ಸ್ವಲ್ಪ ಜಾಸ್ತಿ ಬೆಲ್ಲ ಹಾಕ್ಕೋಬೋದು. ನೋಡಿ, ಇಷ್ಟೇ. ಈಗ ಸವಿಯಲು ಸಿದ್ಧವಾಗಿದೆ ಹಾಗಲಕಾಯಿ ಪಲ್ಯ. ನೀವು ಒಂದು ಸಲ ಮಾಡಿ ನೋಡಿ, ನಿಮಗೆ ಇಷ್ಟವಾಗುತ್ತದೆ. ಈಗ ಮುಗಿದಿದೆ ಇದು. ಈಗ ಸ್ಟವ್ ಆಫ್ ಮಾಡಿ ಈಗ ಪಲ್ಯನ ಒಂದು ಬಾಕ್ಸಿಗೆ ತೊಗೊಳ್ಳೋಣ. ಸಣ್ಣ ಹುಡುಗರು, ವಯಸ್ಸಾದವರು, ಮಧ್ಯ ವಯಸ್ಸವರು ಎಲ್ಲರಿಗೂ ತುಂಬ ಇಷ್ಟವಾಗುವಂಥ ಹಾಗಲಕಾಯಿ ಪಲ್ಯ ಚಪಾತಿ ಜೊತೆಗೆ ಸವಿಯಲು ಸಿದ್ಧವಾಗಿದೆ. ನೀವು ಒಮ್ಮೆ ಮಾಡಿ ನೋಡಿ. ಎಲ್ಲರಿಗೂ ಧನ್ಯವಾದಗಳು. ನನ್ನ ಚಾನಲ್ಗೆ ಜಾಯಿನ್ ಆಗಿ
ಲೈಕ್ ಮಾಡಿ. ಅಡುಗೆ ಕಲಿಯಲು ಆಸಕ್ತಿ ಇರೋವರಿಗೆಲ್ಲ ಈ ನನ್ನ ಚಾನಲನ್ನು ಶೇರ್ ಮಾಡಿ. ಧನ್ಯವಾದಗಳು.